ಈ ಪ್ರೆಗ್ನೆನ್ಸಿ ಅನ್ನೋದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಟೈಮ್ನಾಗ ಆ ಗರ್ಭಿಣಿದು ತಾಳ್ಮೆ ಎಷ್ಟಿದೆ, ಆ ಪೇಷನ್ಸ್ ಮತ್ತು ಸ್ಟ್ರೆಂತ್, ಆ ಶಕ್ತಿಯ ರಿಯಲ್ ಚೆಕ್ ಆಗ್ತದ. ಒಂಥರ ಚಾಲೆಂಜಿಂಗ್ ಆಗೇ ಇರ್ತದೆ ಈ ಪ್ರೆಗ್ನೆನ್ಸಿ ಫೇಸ್ ಅವಳಿಗೆ. ಗರ್ಭಿಣಿ ಆದವಳು ಈ ಪ್ರೆಗ್ನೆನ್ಸಿ ಫೇಸ್ನಾಗ ಅನುಭವಿಸುವಂತಹ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳೇ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸೇ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ತಾಳ್ಮೆಯಿಂದ ನಿಭಾಯಿಸ್ತಾಳ, ಅದ್ರ ಮೂಲಕನೇ ಅವಳ ಶಕ್ತಿ ಎಂಥದ್ದು ಅನ್ನೋದು ಗೊತ್ತಾಗ್ತದ. ನಾನು ಕೂಡ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕೆಲವೊಂದಿಷ್ಟು ಸ್ಟ್ರಗಲ್ಸ್, ಡಿಫಿಕಲ್ಟೀಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಸೊ ಅಂತಹ ಎಕ್ಸ್ಪೀರಿಯನ್ಸ್ ಯಾವುವು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ ಬೇರೆ ಪ್ರೆಗ್ನೆಂಟ್ ಮಾಮ್ಸ್ ಅಥವಾ ಟ್ವಿನ್ ಪ್ರೆಗ್ನೆನ್ಸಿ ಇದ್ದವರು ಕನೆಕ್ಟ್ ಮಾಡ್ಕೋಬಹುದು. ಅವ್ರಿಗೆ ಒಂದು ರೀತಿ ನನ್ನ ಎಕ್ಸ್ಪೀರಿಯನ್ಸ್ ಸಪೋರ್ಟಿವ್ ಆಗೂ ಅನ್ನಿಸ್ಬಹುದು. ಹಾಗೆ ಈ ವಿಡಿಯೋದಾಗ ನನಗೆ ಆಗಿರುವಂತಹ ಡಿಫಿಕಲ್ಟೀಸ್ನ ನಾನು ಹೆಂಗೆ ಫೇಸ್ ಮಾಡಿದೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅತಿಯಾದ ಮಾರ್ನಿಂಗ್ ಸಿಕ್ನೆಸ್, ಪ್ರತಿದಿನ ವಾಮಿಟಿಂಗ್ ಆಗ್ತಿತ್ತು. ಸೊ ಎಕ್ಸ್ಟ್ರೀಮ್ ವಾಮಿಟಿಂಗು, ಅತಿಯಾದ ಸುಸ್ತು, ಆಯಾಸ, ಬ್ಯಾಕ್ ಪೇನ್ ಅಂತೂ ಕೇಳೇಬೇಡಿ, ಅಷ್ಟು ಲೆವೆಲಲ್ಲೇ ಆಗ್ತಾ ಇತ್ತು. ಬ್ಯಾಕ್ ಪೇನು, ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಆಗ್ತಾ ಇತ್ತು. ಅವಾಗವಾಗ ನಿದ್ದೆ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇದ್ರ ಮಧ್ಯೆ ಸರ್ವಿಕಲ್ ಸ್ಟಿಚಸ್ ಬೇರೆ ಹಾಕಿಸ್ಕೊಂಡೆ. ಅದರದ್ದು ಕೇರು, ಮ್ಯಾನೇಜ್ಮೆಂಟು, ಆಮೇಲೆ ಬೇಬಿ ಮೂಮೆಂಟ್ಸ್ ಬಗ್ಗೆ ಎಲ್ಲ ಮಾನಿಟರ್ ಮಾಡ್ತಿರ್ಬೇಕು. ಸಡನ್ಲಿ 37th ವೀಕಲ್ಲಿ ಒಂದು ಬೇಬಿ ಮೂಮೆಂಟ್ ಸ್ಟಾಪ್ ಆಗೋಯ್ತು. ಅವಾಗ ಏನು ಮಾಡಿದೆ, ಇದು ಎಲ್ಲ ನನ್ನ ರಿಯಲ್ ಟ್ವಿನ್ ಮಾಮ್ ಪ್ರೆಗ್ನೆನ್ಸಿ ಸ್ಟ್ರಗಲ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು, ಏನೇನಾಯ್ತು, ಹೆಂಗೆ ನಿಭಾಯಿಸಿದೆ ಅಂತ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಹಾಯ್, ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಫಸ್ಟ್ ಟ್ರೈಮಿಸ್ಟರ್ ಇಂದನೇ ಯಾವ ತರ ಪ್ರಾಬ್ಲಮ್ಸ್, ಡಿಫಿಕಲ್ಟೀಸ್ ನ ಫೇಸ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಮಾರ್ನಿಂಗ್ ಸಿಕ್ನೆಸ್, ನಾಜಿಯಾ, ವಾಮಿಟಿಂಗ್ ಎಲ್ಲ ಅತಿಯಾಗಿತ್ತು. ಅಂದ್ರೆ ಪ್ರತಿದಿನ ವಾಮಿಟಿಂಗ್ ಆಗ್ತಿತ್ತು. ಆಕ್ಚುಲಿ ಟ್ವಿನ್ ಪ್ರೆಗ್ನೆನ್ಸಿ ಇರೋದ್ರಿಂದ HCG ಹಾರ್ಮೋನ್ ಲೆವೆಲ್ ಬಹಳ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತದ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಈ ನಾಜಿಯಾ ಅನ್ನೋದು ಬಹಳ ವರ್ಸ್ ಆಗಿ ಇರ್ತದ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ. ಲೈಕ್ ವಾಮಿಟಿಂಗ್, ಆಮೇಲೆ ಸುಸ್ತು, ಆಯಾಸ ಎಲ್ಲ ಅತಿಯಾಗೇ ಇರ್ತದ. ಸೊ ನಾರ್ಮಲಿ ನಾನು ಕೂಡ ಅತಿಯಾದ ಒಂದು ಮಾರ್ನಿಂಗ್ ಸಿಕ್ನೆಸ್ ನ ಫೇಸ್ ಮಾಡಬೇಕಾಯ್ತು. ಹಾಗಾಗಿ ಆ ಟೈಮಲ್ಲಿ ಜರ ರೆಸ್ಟ್ ಮಾಡ್ತಿದ್ದೆ, ಬಿಕಾಸ್ ನನ್ನ ಬಾಡಿ ಡಿಮ್ಯಾಂಡ್ ಮಾಡ್ತಿತ್ತು. ಎಕ್ಸಾಸ್ಟ್ ಆಗಿ ಫೀಲ್ ಆಗ್ತಿತ್ತು. ಅದ್ರ ಜೊತೆಗೆ ವೀಕ್ನೆಸ್ ಬೇರೆ. ಬೇಸಿಕಲಿ ಮಾನಸಿಕವಾಗಿನೂ ಹೋಗಿದೆ, ಎಮೋಷನಲಿ ಡ್ರೈನ್ ಆಗಿದೆ. ದೇರ್ ವಾಸ್ ನೋ ಎನರ್ಜಿ ಲೆಫ್ಟ್ ಇನ್ ಮೈ ಬಾಡಿ. ಆ ತರ ಫೀಲ್ ಆಗ್ತಿತ್ತು ಪ್ರತಿದಿನ. ಈ ತರ ನಡಿಬೇಕಾದ್ರೆ ಒಂದ್ ಹಂತಕ್ಕೆ ಬರೋಣ. ನನಗೇನ್ ಅನ್ನಿಸ್ತು ಅಂದ್ರೆ ಇದನ್ನೆಲ್ಲ ನಾನು ಸರಿಯಾಗಿ ನಿಭಾಯಿಸಬೇಕು ಅಂತ. ಅಂದ್ರೆ ಲೈಕ್ ಮಾರ್ನಿಂಗ್ ಸಿಕ್ನೆಸ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇತ್ತಲ್ಲ. ಸೊ ಅದನ್ನ ಹೆಂಗ್ ಟ್ಯಾಕಲ್ ಮಾಡಿದೆ ಅಂದ್ರೆ, ಪ್ರಾಪರ್ ಆಗಿ ಫ್ರೀಕ್ವೆಂಟ್ ಆಗಿ ಸ್ಮಾಲ್ ಮೀಲ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಒಮ್ಮೆಲೆ ಹೊಟ್ಟೆ ಬೇರೆಯಂಗ್ ಊಟ ಮಾಡೋದನ್ನ ಸ್ಟಾಪ್ ಮಾಡಿದೆ ಅಥವಾ ಅವಾಯ್ಡ್ ಮಾಡಿದೆ. ಅದನ್ನ ಸ್ವಲ್ಪನೇ ಎಷ್ಟು ಹೋಗುತ್ತೋ ಅಷ್ಟೇ ತಗೊಳ್ಳೋದು, ಫ್ರೀಕ್ವೆಂಟ್ ಆಗಿ ತಗೊಳ್ಳೋದು. ಅಂಡ್ ಟ್ರಸ್ಟ್ ಮೇ, ಇದು ಒಂದು ಹ್ಯಾಕ್ ನನಗೆ ಬಹಳನೇ ಹೆಲ್ಪ್ ಮಾಡಿತ್ತು. ಬಿಕಾಸ್ ಆ ವಾಮಿಟಿಂಗ್ ಎಲ್ಲ ಹಾಗೆ ಎನರ್ಜಿ ಡ್ರೈನ್ ಅನಿಸ್ತಿತ್ತಲ್ಲ. ಸೊ ಅಗೇನ್ ನಾನು ಒಂದ್ ಸ್ವಲ್ಪ ಫೀಡ್ ಮಾಡ್ಕೊಂಡಾಗ ನನಗೆ ಮತ್ತೆ ಆಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಿತ್ತು. ನೆಕ್ಸ್ಟ್ ಏನಂತ ಅಂದ್ರೆ, ಪ್ರಾಪರ್ ಆದ ಹೈಡ್ರೇಷನ್ ಕೂಡ ಮೇಂಟೈನ್ ಮಾಡಿದೆ. ನೀರು ಚೆನ್ನಾಗಿ ಕುಡಿತಿದ್ದೆ. ನೀರು ಚೆನ್ನಾಗಿ ಕುಡಿಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನೇ ಅಜೀರ್ಣ ಸಮಸ್ಯೆ ಕಾಡ್ತಿತ್ತು, ಆಸಿಡಿಟಿ ಆ ಥರ ಏನಾಗ್ತಿತ್ತು ಅದೆಲ್ಲ ಕಡಿಮೆ ಆಯಿತು. ಲೈಕ್ ಐ ವಾಸ್ ಏಬಲ್ ಟು ಮ್ಯಾನೇಜ್ ವಾಟ್ ಎವರ್ ವಾಸ್ ಹ್ಯಾಪ್ನಿಂಗ್. ಆ ಟೈಮಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಡಿಫಿಕಲ್ಟಿನ ನಾನು ಮ್ಯಾನೇಜ್ ಮಾಡ್ಕೊಳ್ಳೋ ಲೆವೆಲಿಗೆ ಬಂತು, ಸಣ್ಣ ಪುಟ್ಟ ಈ ಥರ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಇದ್ರ ಜೊತೆಗೆ ಅತಿಯಾದ ಬ್ಯಾಕ್ ಪೇನ್ ಇತ್ತು ನನಗೆ. ಲೈಕ್ ಏನು ಬ್ಯಾಕ್ ಮೇಲೆ ಸ್ಟ್ರೆಸ್ಸೇ ಇಲ್ಲ, ಬಿಕಾಸ್ ಅದು ಇನ್ನು ಫಸ್ಟ್ ಟ್ರೈಮಿಸ್ಟರಲ್ಲಿದ್ದೆ ನಾನು. ಇನ್ನು ಬೇಬಿ ಅವಾಗ ಮೂಡ್ ಇರ್ತದ ಅಷ್ಟೇ. ಸೊ ಆ ಟೈಮಲ್ಲಿ ಈ ಲೆವೆಲ್ ಆಫ್ ಬ್ಯಾಕ್ ಪೇನ್ ಆಗ್ತದೆ, ಎಕ್ಸ್ಟ್ರೀಮ್ ಲೆವೆಲ್. ಐ ಕುಡಂಟ್ ಹ್ಯಾಂಡಲ್ ಇಟ್, ಆ ಥರ ಇತ್ತು. ಆದ್ರೂ ನಾನು 1-2 ತಿಂಗಳು ಹಾಗೆ ತಾಳ್ಕೊಂಡಿದ್ದೆ. ಬಿಕಾಸ್ ಐ ಥಾಟ್ ಇದು ಮಾಮೂಲು, ಇದು ನಾರ್ಮಲ್, ಬಿಕಾಸ್ ನನ್ನ ಬಾಡಿ ಚೇಂಜ್ ಆಗ್ತಿದೆ. ಸೊ ಈ ಥರದ್ದು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ. ಬಟ್ ಐ ವಾಸ್ ರಾಂಗ್ ಅಂಡ್ ಐ ರಿಯಲಿ ರಿಗ್ರೆಟ್ ಅದನ್ನ ಡಾಕ್ಟರ್ ನೋಟಿಸಿಗೆ ತರಕ್ ನಾನು ಲೇಟ್ ಮಾಡಿದೆ ಅಂತ. ಬಿಕಾಸ್ ಆಲ್ಮೋಸ್ಟ್ 3rd ಮಂತ್ ಮುಗಿಯಕ್ ಬಂದಿತ್ತು. ಸಿನ್ಸ್ ಫ್ರಮ್ ಲಾಸ್ಟ್ 2 months ನಾನು ಅದನ್ನ ಹಂಗೆ ಅನುಭವಿಸ್ಕೊಂಡೆ ಬಂದ ಮ್ಯಾಲ ಡಾಕ್ಟರ್ ಹತ್ರ ಬ್ಯಾಕ್ ಪೇನ್ ಬಗ್ಗೆ ನಾನು ಹೇಳಿದೆ. ಸೊ
ಅವಾಗ ಅವರು ವೈಟಮಿನ್ ಡಿ ಎಲ್ಲ ಚೆಕ್ ಮಾಡಿಸಿದ್ರು. ಸೊ ಅಲ್ಲಿ ಗೊತ್ತಾಯ್ತು ವೈಟಮಿನ್ ಡಿ ಸ್ವಲ್ಪ ಡೆಫಿಷಿಯಂಟ್ ಆಗಿದೆ ಅಂತ. ಅದಕ್ಕೋಸ್ಕರ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇತ್ತು, ಅಂದ್ರೆ ಲೋವರ್ ಬ್ಯಾಕ್ ಅಲ್ಲಿ ಪೇನ್ ಆಗ್ತಾ ಇತ್ತು. ಸೊ ಈ ರೀತಿ ನೀವು ಮಾಡಬೇಡ್ರಿ ಅಂತ ಹೇಳ್ತೀನಿ. ಒಂದ್ ಸಣ್ಣ ಡಿಫಿಕಲ್ಟಿ ಆದ್ರೂ ಪರವಾಗಿಲ್ಲ, ಯಾವಾಗ ನೀವು ಚೆಕಪ್ಗೆ ಹೋಗ್ತೀರಿ ಅವಾಗ ಅವ್ರು ನೋಟಿಸಿಗೆ ತರೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅಂಡ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಲಿಸನ್ ಟು ಯುವರ್ ಬಾಡಿ ಅಂತಾನೆ ಹೇಳ್ತೀನಿ. ಯಾವಾಗ ನಿಮ್ಮ ದೇಹ ರೆಸ್ಟ್ ಡಿಮ್ಯಾಂಡ್ ಮಾಡ್ತದ ಅವಾಗ ಚೆನ್ನಾಗಿ ರೆಸ್ಟ್ ತಗೋರಿ. ಬೇಸಿಕಲಿ ಏನಂದ್ರೆ ಈ ಆಕ್ಟಿವಿಟಿ ಮತ್ತೆ ರೆಸ್ಟ್ ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಎಲ್ಲ ಸಣ್ಣ ಪುಟ್ಟ ಡಿಫಿಕಲ್ಟೀಸ್ ಇಂದ ಫಸ್ಟ್ ಟ್ರೈಮಿಸ್ಟರ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಈ ಫಸ್ಟ್ ಟ್ರೈಮಿಸ್ಟರ್ ಮುಗಿತಿರೋ ಹಾಗೆ ಮಾರ್ನಿಂಗ್ ಸಿಕ್ನೆಸ್ ಕಮ್ಮಿ ಆಯ್ತು, ವಾಮಿಟಿಂಗ್ ಎಲ್ಲ ಫುಲ್ ಸ್ಟಾಪ್ ಆಯ್ತು. ಸೊ ಐ ಫೆಲ್ಟ್ ರಿಯಲಿ ಅ ಗುಡ್ ರಿಲೀಫ್. ಇವಾಗ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಗೋಲ್ಡನ್ ಟೈಮ್ ಅಂತಾರ. ಸೊ ಐ ಥಾಟ್ ಇವಾಗೆಲ್ಲ ಆರಾಮ್ ಇರ್ತದ ಅಂತ. ಬಟ್ ಒಂದ್ ಸ್ವಲ್ಪ ದಿನಕ್ಕೆ ಅಗೇನ್ ಸರ್ವಿಕಲ್ ಸ್ಟಿಚಸ್ ಹಾಕಿಸ್ಕೋಬೇಕಾಯ್ತು, ಬಿಕಾಸ್ ಮೈ ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಡೂ ಸೊ. ಸೊ ಅದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಲೋ ಆಗಿ ಫೀಲ್ ಆಗ್ತದ. ಬಿಕಾಸ್ ಯಾವ ಥರ ಕೇರ್ ಇರ್ತದೋ, ಯಾವ ಥರ ಮ್ಯಾನೇಜ್ ಮಾಡಬೇಕು, ಏನಾದರೂ ಹೆಚ್ಚು ಕಮ್ಮಿ ಆಗ್ತದೇನೋ ಅಂತಂದು ಲೈಕ್ ಎಮೋಷ್ನಲಿ ಬಹಳನೇ ಹೆವಿ ಅನ್ನಿಸ್ಲತ್ತಿತ್ತು ಆ ಟೈಮಲ್ಲಿ. ಈ ಸರ್ವೈಕಲ್ ಸ್ಟಿಚಸ್ ಯಾವಾಗ ಹಾಕಿಸ್ಕೊಂಡೆ ಮತ್ತು ಯಾವ ಸ್ಟಿಚಸ್ ಹಾಕ್ಸಿದ್ರು ಅಂತ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಬೇರೆ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊರಿ. ಬಿಕಾಸ್ ಭಾಳ ಜನ ಸ್ಟಿಚಸ್ ಬಗ್ಗೆನೂ ಕೇಳಿದ್ರಿ ನನಗೆ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ, ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಈ 2ನೇ ತ್ರೈಮಾಸಿಕ ಕಾಲು ಇಡ್ತಾ ಇರೋತ್ಲೇನೆ ಒಂದು ವಾರನೇ ಹೋಗಿಲ್ಲ, ಅವಾಗ್ಲೇನೆ ನನ್ನ ದೇಹನೇ ನನಗೆ ವಜ್ಜಿ ಅನ್ಸಕ್ ಸ್ಟಾರ್ಟ್ ಆಯ್ತು, ಭಾರವಾಗಿ ಫೀಲ್ ಆಗ್ತಿತ್ತು. ಬಿಕಾಸ್ ಎಕ್ಸ್ಟ್ರಾ ವೇಟ್ ಗೇನ್ ಆಗ್ತಾ ಇತ್ತಲ್ಲ, ಅದರಲ್ಲೂ ಟ್ವಿನ್ಸ್ ಬೇರೆ. ಸೊ ಆ ವೇಟ್ ಐ ಕುಡ್ ಫೀಲ್ ಮೋರ್ ಹೆವಿ. ಅವಾಗ ನನ್ನ ದೇಹನೇ ನನಗೆ ಭಾರ ಅನ್ಸಕ್ ಸ್ಟಾರ್ಟ್ ಆಯ್ತು. ಇದೇ ಟೈಮಲ್ಲಿ ನನ್ನ ಪಾದಗಳಲ್ಲಿ ಊತ ಕೂಡ ಕಾಣಿಸ್ಕೊಳ್ತು, ಅಂದ್ರೆ ಸ್ವೆಲ್ಲಿಂಗ್ ಎಲ್ಲ ಆಯ್ತು. ಆ ಟೈಮಲ್ಲಿ ನನಗೊಂಥರ ಭಯನೂ ಆಯ್ತು. ಫಸ್ಟ್ ಟ್ರೈಮಿಸ್ಟರ್ನಾಗ ಬ್ಯಾಕ್ ಪೇನಿಗೆ ಹೆಂಗೆ ನಾನು ನೆಗ್ಲೆಕ್ಟ್ ಮಾಡಿದೆ ಆ ರೀತಿಯಲ್ಲಿ ಮಾಡಕ್ ಹೋಗ್ಲಿಲ್ಲ. ಸೊ ಜಲ್ದಿನೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡೆ. ಸೊ ಡಾಕ್ಟರು BP ಎಲ್ಲ ಚೆಕ್ ಮಾಡಿದ್ರು, ಶುಗರ್ ಲೆವೆಲ್ ಎಲ್ಲಾನು ಚೆಕ್ ಮಾಡಿದ್ರು. ಆದಷ್ಟು ಮಲ್ಕೋಬೇಕಾದ್ರೆ ಕೆಲವೊಂದಿಷ್ಟು ಹ್ಯಾಕ್ಸ್ ನ ಫಾಲೋ ಮಾಡಂತ ಹೇಳಿದ್ರು, ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದೆ. ಲೈಕ್ ಪಿಲ್ಲೋ ಇಟ್ಕೋತಿದ್ದೆ ಮಲ್ಕೊಬೇಕಾದ್ರೆ ಕಾಲ್ ಕೆಳಗ. ಸೊ ಅದೆಲ್ಲ ಭಾಳ ಹೆಲ್ಪ್ ಐತ್ ನನ್ನ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಮಾಡಕ. ಓವರ್ ಆಲ್ ನಿದ್ದೆ ಮಾಡಕ್ನು ಬಹಳನೇ ಡಿಸ್ಕಂಫರ್ಟ್. ಈ ಬ್ಯಾಕ್ ಮೇಲೆ ಮಲ್ಕೊಂಡ್ರು ತ್ರಾಸ, ಸೈಟ್ ಆದ್ರೂ ಒಂಥರ ಟರ್ನ್ ಆಗ್ಬೇಕಾದ್ರೇನೆ ಬಹಳನೇ ಡಿಫಿಕಲ್ಟ್ ಅನಿಸ್ತಿತ್ತು. ಹಾಗಿರ್ಬೇಕಾದ್ರೆ ಪಿಲ್ಲೋಸಿನ ಸಹಾಯ ಎಲ್ಲ ತಗೊಳ್ಳೋದ್ರಿಂದ ಬಹಳನೇ ಒಂಥರ ಸಪೋರ್ಟಿವ್ ಆಗಿ ಅನಿಸ್ತಿತ್ತು. ಹಾಗಾಗಿ ನಾನು ಕೂಡ ನಿಮ್ಗೆ ಏನ್ ಹೇಳೋದಂದ್ರೆ ಪ್ರೆಗ್ನೆನ್ಸಿ ಪಿಲ್ಲೋ ತಗೊಳ್ಬಹುದಾಗಿತ್ತಂದ್ರೆ ಪ್ರೆಗ್ನೆನ್ಸಿ ಪಿಲ್ಲೋದ್ ಸಹಾಯ ತಗೋರಿ, ಅಥವಾ ಒಂದು 3 to 4 ಪಿಲ್ಲೋಸ್ ಇಂದ ಸಪೋರ್ಟ್ ತಗೊಂಡಾಗ ಏನ್ ಮಲ್ಕೋಬೇಕಾದ್ರೆ ಡಿಸ್ಕಂಫರ್ಟ್ ಇರ್ತದಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿ ನಿಭಾಯಿಸಬಹುದು. ಓವರ್ ಆಲ್ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ಲೀಪಿಂಗ್ ಪೊಸಿಷನ್ ಯಾವ ರೀತಿ ಇರಬೇಕು, ಸೇಫ್ ಆಗಿರ್ಬೇಕು ಮಗುಗ್ನು ಅನ್ನೋದಕ್ಕೆಲ್ಲ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಕೂತ್ರು ಅಷ್ಟೇ ನಿಂತ್ರು ಅಷ್ಟೇ ಬ್ಯಾಕ್ ಮೇಲೆ ಬಹಳ ಪ್ರೆಷರ್ ಬೀಳೋ ಕಾರಣ ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಅವಾಗ್ಲಿಂದಾನೆ. ಸೊ ಹಾಗಾಗಿ ಯಾವಾಗೇ ಕೂತ್ಕೊಂಡಾಗ್ನು ಒಂದು ಹಿಂದ್ಗಡೆ ಒಂದು ಟೇಕಾ ತರ ಸಪೋರ್ಟ್ ತಗೊಂಡೆ ಕೂತ್ಕೋತಿದ್ದೆ. ಅದು ಸ್ವಲ್ಪ ಬ್ಯಾಕ್ ಪೇನ್ ನ ಬ್ಯಾಲೆನ್ಸ್ ಆಗಿಡಕ್ಕೆ ಹೆಲ್ಪ್ ಮಾಡಿತ್ತು. ಫುಲ್ಲಿ ರೆಡ್ಯೂಸ್ ಮಾಡ್ಲಿಲ್ಲ, ಬಿಕಾಸ್ ಅದು ಆಗ್ಲಾಗ್ಲ ಬ್ಯಾಕ್ ಪೇನ್ ಬರ್ತಾನೆ ಇರ್ತಿತ್ತು. ಹಂಗೆ ಒಂದ್ 2 ದಿನಕ್ಕೊಮ್ಮೆ ಹಿಂದ್ಗಡೆ ಸಪೋರ್ಟ್ ತಗೊಂಡು ಕೂತ್ಕೊಳ್ಳೋದು ಒಂದು ಹ್ಯಾಬಿಟ್ ಏನ್ ಮಾಡ್ಕೊಂಡಲ್ಲ, ಅದು ಈ ಬ್ಯಾಕ್ ಪೇನ್ ನ ರಿಡ್ಯೂಸ್ ಮಾಡಕ ಅಥವಾ ಅದ ಪ್ರಾಬ್ಲಮ್ ನ ಟ್ಯಾಕಲ್ ಮಾಡಕ ಬಹಳನೇ ಹೆಲ್ಪ್ ಮಾಡಿತ್ತು. ಓವರ್ ಆಲ್ ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನನಗೆ ರಿಯಲೈಸ್ ಆಗಿದ್ದು ಏನಂತಂದ್ರೆ ಈ ಪ್ರೆಗ್ನೆನ್ಸಿ ನಾರ್ಮಲ್ ಅಲ್ಲ, ಐ ಹ್ಯಾವ್ ಟು ಬಿ ಕೇರ್ಫುಲ್, ಬಿಕಾಸ್ ಇದು ಒಂದು ರಿಸ್ಕಿ ಪ್ರೆಗ್ನೆನ್ಸಿ ಅಂತಂದು. ಈ ಎಲ್ಲ ಡಿಫಿಕಲ್ಟೀಸ್ ಜೊತೆಗೆ ನನ್ನ 2ನೇ ತ್ರೈಮಾಸಿಕ ಮುಗೀತು, 3ನೇ ತ್ರೈಮಾಸಿಕಾಗ ಕಾಲಿಟ್ಟೆ. 3ನೇ ತ್ರೈಮಾಸಿಕ ಹೆಂಗ್ ಸ್ಟಾರ್ಟ್ ಆಯ್ತು ಹಂಗಂಗ ಇನ್ನ ವೇಟ್ಗೆನೆಲ್ಲ ಜಾಸ್ತಿ ಆಗಿರೋ ಕಾರಣ ಬ್ಯಾಕ್ ಪೇನ್ ಎಲ್ಲ ಹಂಗೆ ಜಾಸ್ತಿ ಆಗ್ತಾನೆ ಇತ್ತು. ಅದ್ರ ಜೊತೆಗೆ ಸುಸ್ತು ಆಯಾಸನು ಬಹಳನೇ ಆಗ್ತಿತ್ತು. ಅದಕ್ಕೆ ಯಾವಾಗ್ನೂ ರೆಸ್ಟೇ ಮಾಡ್ತಿರ್ಬೇಕಂತ ಅನಿಸ್ತಿತ್ತು, ಬಿಕಾಸ್ ಮೂವ್ಮೆಂಟ್ ಮಾಡಕ ಬಹಳ ಡಿಫಿಕಲ್ಟ್ ಆಗ್ತಿತ್ತು. ಸಣ್ಣ ಡಿಸ್ಟೆನ್ಸ್ ಒಂದ್ ರೂಮಿಂದ ಇನ್ನೊಂದು ರೂಮಿಗೆ ಅಷ್ಟೇ ಡಿಸ್ಟೆನ್ಸ್ ಓಡಾಡಿದ್ರು ಕೂಡ ಒಂಥರ ಬಹಳನೇ ಆಯಾಸ ಫೀಲ್ ಆಗ್ತಿತ್ತು, ಬಹಳ ಟಯರ್ಡ್ ಆಗ್ತಿತ್ತು. ಹಂಗಾಗಿ ಒಂದೊಂದ್ಸಲ ಬ್ರೆತ್ಲೆಸ್ನೆಸ್ ಆಗ್ತಿತ್ತು. ಓವರ್ ಆಲ್ 3ನೇ ತ್ರೈಮಾಸಿಕದಲ್ಲಿ ಅದರಲ್ಲೂ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಮೂವ್ಮೆಂಟ್ ಅಷ್ಟೊಂದು ಈಸಿ ಆಗಿರಂಗಿಲ್ಲ. ಲೈಕ್ ಒಂದ್ ದೊಡ್ಡ ಕೆಲಸ ಮಾಡ್ದಂಗೆ ಅನಿಸ್ತದೆ ಇಲ್ಲಿಂದಲ್ಲಿ ಸ್ವಲ್ಪ ಓಡಾಡಿದ್ರು.
ಆಮೇಲೆ ಈ ಮೂಮೆಂಟ್ ಅಂದಾಗ ನೆನಪಾಯ್ತು, 3ನೇ ತ್ರೈಮಾಸಿಕದಲ್ಲಿ ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಫೀಲ್ ಆಗ್ತಿರ್ತದ. ಸೊ ಡಾಕ್ಟರ್ ಏನು ಹೇಳಿರ್ತಾರೆ, 2 ಬೇಬಿ ಮೂಮೆಂಟ್ಸ್ ಟ್ರ್ಯಾಕ್ ಮಾಡ್ತಿರು, ಮಾನಿಟರ್ ಮಾಡ್ತಿರು, ಚೆಕ್ ಮಾಡ್ತಾ ಇರಬೇಕು ಮೂಮೆಂಟ್ ಇದಾವೋ ಇಲ್ಲೋ, 2 ಬೇಬೀಸು ಆಕ್ಟಿವ್ ಆಗಿದ್ದಾವೋ ಇಲ್ಲೋ ಅಂತ. ಸೊ ನಾನು ಭಾಳ ಕಾನ್ಶಿಯಸ್ ಆಗಿ 2 ಬೇಬೀಸ್ ಮೂಮೆಂಟ್ಸ್ ಎಲ್ಲ ನೋಡ್ಕೊತಾ ಇರ್ತಿದ್ದೆ. ಅವಾಗ ಸಡನ್ ಆಗಿ ಆ್ಯಕ್ಚುಲಿ ಲಾಸ್ಟ್ ಅಂದರೆ 9th ಮಂತಲ್ಲಿ ಒಂದಿನ ಒಂದು ಬೇಬಿ ಮೂಮೆಂಟ್ ಸ್ಟಾಪ್ ಆಯಿತು. ಆ್ಯಂಡ್ ಇಟ್ ರಿಯಲಿ ಸ್ಕೇರ್ಡ್ ಮೀ. ಆ್ಯಕ್ಚುಲಿ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ 2 ಬೇಬಿದ ಮೂಮೆಂಟ್ಸ್ ಫಸ್ಟಿಗೆ ಭಾಳ ಕನ್ಫ್ಯೂಷನ್ ಆಗ್ತಿತ್ತು. ಬೇಬಿ ಎ ಮೂವ್ ಆಗ್ಲತ್ತದೋ ಬೇಬಿ ಬಿ ಮೂವ್ ಆಗ್ಲತ್ತದೋ ಗೊತ್ತೇ ಆಗ್ತಿರ್ಲಿಲ್ಲ. ಅದೆಲ್ಲ ಕರೆಕ್ಟಾಗಿ ಗೊತ್ತಿಟ್ಕೊಳ್ಳೋಕೆ ಸ್ವಲ್ಪ ದಿನ ಹೋಯಿತು. ಸೊ ನಿಮಗೂ ಏನಾದರೂ ಈ ರೀತಿ ಕನ್ಫ್ಯೂಷನ್ ಇತ್ತು ಬೇಬಿ ಮೂಮೆಂಟ್ಸಲ್ಲಿ ನಿಮ್ಮ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅಂದ್ರೆ ಅದಕ್ಕಂತ ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು, ಟ್ವಿನ್ ಪ್ರೆಗ್ನೆನ್ಸಿ ಬೇಬಿ ಮೂಮೆಂಟ್ಸ್ ಅಂತ. ಅದರ ಲಿಂಕ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ, ಹೆಲ್ಪ್ ಆಗ್ತದೆ. ಮೀನ್ ಬ್ಯಾಕ್ ನಾ ಏನು ಹೇಳತ್ತಿದ್ದೆ, ಬೇಬಿ ಮೂಮೆಂಟ್ ಸಡನ್ಲಿ ಸ್ಟಾಪ್ ಆಯಿತು. ಅವಾಗ ನಾನು ತಡ ಮಾಡಲಿಲ್ಲ, ಇಗ್ನೋರು ಮಾಡಲಿಲ್ಲ. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗಿದ್ದೆ. ಆ್ಯಂಡ್ ಆ ದಿನ ಏನು ಲೇಟ್ ಮಾಡಲಾರ್ದೆ, ಡಿಲೇ ಮಾಡಲಾರ್ದೆ, 2 ಯೋಚನೆ ಮಾಡಲಾರ್ದೆ ಏನು ಡಾಕ್ಟರ್ ಹತ್ರ ಹೋದ್ನಲ್ಲ, ಐ ಥಿಂಕ್ ಇಟ್ ವಾಸ್ ದ ಬೆಸ್ಟ್ ಡಿಸಿಷನ್. ಸೊ 3ನೇ ತ್ರೈಮಾಸಿಕದಲ್ಲಿ ಅದರಲ್ಲೂ ಡೆಲಿವರಿ ಟೈಮ್ ಹತ್ರ ಬರ್ತಿರೋ ಹಾಗೆ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಡಿಫಿಕಲ್ಟಿ ಆದ್ರೂ ಪ್ಲೀಸ್ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ. ಆದಷ್ಟು ಬೇಗ ಇಮಿಡಿಯೇಟ್ಲಿ ಡಾಕ್ಟರ್ ವಿಸಿಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಟ್ ವಿಲ್ ಸೇವ್ ಲಾಟ್ ಫಾರ್ ಯು. ಆ್ಯಂಡ್ ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಿಮ್ಮ ಡಾಕ್ಟರ್ ಹೇಳೋ ಅಡ್ವೈಸ್ನ ಕರೆಕ್ಟಾಗಿ ಚಾಚು ತಪ್ಪದೆ ಫಾಲೋ ಮಾಡ್ರಿ, ಯಾವುದು ಚೆಕಪ್ಸ್ನು ಮಿಸ್ ಮಾಡ್ಕೋಬೇಡ್ರಿ. ಫೈನಲಿ ನನಗೆ ಈ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿ ಏನಿತ್ತಲ್ಲ ನಂದು, ಆ ಎಕ್ಸ್ಪೀರಿಯನ್ಸ್ ಇಂದ ನನಗನ್ಸಿದ್ದು ಏನಂದ್ರೆ, ಈ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಏನೇ ನಮಗೆ ಪ್ರಾಬ್ಲಮ್ಸ್ ಡಿಫಿಕಲ್ಟೀಸ್ ಆದ್ರೂ, ಲೈಕ್ ಅದು ಎಷ್ಟೇ ಫಿಸಿಕಲಿ ಡಿಮ್ಯಾಂಡಿಂಗ್ ಆಗಿದ್ರು, ಎಷ್ಟೇ ನಮಗೆ ಎಮೋಷ್ನಲಿ ಡ್ರೈನ್ ಆಗಿದ್ರು, ಈ ಫೇಸ್ ಎಲ್ಲ ನಮಗೆ ಒಂದ್ಸಲ ಡೆಲಿವರಿ ಆದ್ಮೇಲೆ ಆ್ಯಕ್ಚುಲಿ ವಿ ಕುಡ್ ಸಿ ಅವರ್ ಸೆಲ್ಸ್, ನಾವು ಮೊದಲಿನಗಿಂತ ಎಷ್ಟೋ ಸ್ಟ್ರಾಂಗರ್ ವರ್ಷನ್ ಆಗಿರ್ತೀವಿ. ಆ್ಯಂಡ್ ಅದು ನಮಗೆ ಸೆನ್ಸ್ ಆಗೋದು ಆಫ್ಟರ್ ಡೆಲಿವರಿನೇ. ಆನ್ ದಿಸ್ ನೋಟ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ ಅಂತ. ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಅದ, ಯಾರು ಟ್ವಿನ್ಸ್ ಕ್ಯಾರಿ ಮಾಡತ್ತಾರ ಅಂಥವ್ರಿಗೆ ಶೇರ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ, ಬಿಕಾಸ್ ಇದೇ ರೀತಿ ರಿಯಲ್ ಲೈಫ್ ಮಾಮ್ ಮೂಮೆಂಟ್ಸ್, ಪ್ಯಾರೆಂಟಿಂಗ್ ಸ್ಟ್ರಗಲ್ಸ್, ಅದ್ರ ಜೊತೆ ಪ್ರೆಗ್ನೆನ್ಸಿ ಸ್ಟ್ರಗಲ್ಸ್ ಎಲ್ಲ ಹೇಳ್ತಿರ್ತೀನಿ. ಸೊ ದ್ಯಾಟ್ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀವಿ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಹೆಲ್ದಿಯಾಗಿ, ಆರೋಗ್ಯಕರವಾಗಿ ಮತ್ತು ಸೇಫ್ ಆಗಿ, ಪಾಸಿಟಿವ್ ಆಗಿ ಮಾಡ್ಕೊಳಕ್ಕೆ ನನ್ನ ವಿಡಿಯೋಸ್ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.